ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ಈ ಯೋಜನೆ ಬಹಳ ದಿನದಿಂದ ಎಲ್ಲ ರೈತರ ಬೇಡಿಕೆಯಾಗಿತ್ತು. ತಾವು ಧೀಮಂತ ನಾಯಕರು ಹಾಗೂ ರೈತ ಪರ ಚಿಂತಕರಾಗಿರುವುದರಿಂದ ರಾತ್ರಿ ಹೊತ್ತು ರೈತರಿಗೆ ಅನಾನುಕೂಲ ತೊಂದರೆಯಾಗಿರುವುದರಿಂದ ಹಗಲು ಹೊತ್ತಿನಲ್ಲಿಯೇ ಈ ಒಂದು ಯೋಜನೆ ಮಾಡಿರುವುದರಿಂದ ನಮ್ಮ ಸರ್ಕಾರಕ್ಕೆ ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಹೇಬ್ ಅವರಿಗೆ ನಮ್ಮ ಗದಗ ಜಿಲ್ಲೆಯ ಎಲ್ಲ ರೈತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ರೈತರ ಪರವಾಗಿ ತಮ್ಮ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇನೆ. ಸಂಕನೂರ್ MLC ಸಂಕನೂರ್ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ಕೇಂದ್ರ ಸರ್ಕಾರದಲ್ಲಿ? ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಮಸ್ಕಾರಗಳು. ಸರ್ಗೆ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಂಧನ ಸಚಿವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ 2019 ಈ ಕುಸುಮ ಯೋಜನೆ ಜಾರಿ ತಂದದ, ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿರಿ ಸರ್. ಆದ್ರೆ ಹಿಂದಿನ ಸರ್ಕಾರ ಮಾಡಿಲ್ಲ ಅಂತಲ್ಲ, ನೀವು ಯಾವುದೇ ಒಂದು ಯೋಜನೆ ಜಾರಿ ಅದು ಟೈಮ್ ತಗೊಂತ ಸರ್. ಅವರು ಪ್ರಯತ್ನ ಮಾಡ್ಯಾರ. ಅದ್ರ ಭಾಗ್ಯ ಏನಪ್ಪ ಅಂದ್ರೆ ನಿಮ್ಮ ಅವಧಿಯೊಳಗೆ ಇದು ಜಾರಿ ಮಾಡಿರಿ, ಇಂಪ್ಲಿಮೆಂಟ್ ಮಾಡಿರಿ. ತುಂಬ ಹೃದಯದ ಅಭಿನಂದನೆಗಳನ್ನ ಸರ್ಕಾರಕ್ಕೆ, ನಿಮಗೆ ಮತ್ತು ಇಂಧನ ಸಚಿವರಿಗೆ ನಾ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆದ್ರೆ ಜನಗಳಿಗೆ ಮೆಸೇಜ್ ಹೋಗ್ಬೇಕು ಸರಿಯಾಗಿ ರೀತಿಯಲ್ಲಿ. ಇಂದಿನ ಸರ್ಕಾರ ಪ್ರಯತ್ನನೇ ಮಾಡಲಿಲ್ಲ. ಹಂಗ ಅನ್ಬೇಡಿ ಸರ್, ಮಾಡಿ ಸರ್. 2021 ಪ್ರಾರಂಭ ಆಯ್ತು ಸರ್. ನಮ್ದು ಕೇಂದ್ರ 2019 ಮಾಡಿ ಸರ್. ಮೋದಿ ಅವರು 2019 ಜಾರಿ ತಂದಾರ. ನಮಗೆ ಜಗ ಕೊಡು, ರೈತರ ಜಗ ಕೊಡು. ಇದು ಕೇಂದ್ರ ಸರ್ಕಾರದ ಪ್ರೋಗ್ರಾಮು. ಎಸ್ ಸರ್, ಎಸ್ ಸರ್. ಅಲ್ವಾ? ನಿಮ್ದು ಕಾಂಟ್ರಿಬ್ಯೂಷನ್ ಐತಿ, ನಿಮ್ ಕಾಂಟ್ರಿಬ್ಯೂಷನ್ ಐತಿ ಸರ್. ನಮ್ ಕಾಂಟ್ರಿಬ್ಯೂಷನ್ 50%. ಅಭಿನಂದನೆಗಳು ಸರ್, ಅಭಿನಂದನೆಗಳು. ನಿಮ್ ಕೇಂದ್ರ ಸರ್ಕಾರದ 30%. ಹೇಳನ್ ಸರ್, ಜಾಸ್ತಿ ಮಾಡೋಣ ಅಂತ ಹೇಳೋಣ ಅವರಿಗೆ. ಈಕ್ವಲ್ ಶೇರ್ ಮಾಡೋಣ ಅಂತ ಹೇಳ್ತೀವಿ ಸರ್. ನೀನು ಹೇಳು, ಅವ್ರಿಗೆ ಹೇಳ್ಬೇಕು. ಎಸ್ ಸರ್, ಎಸ್ ಸರ್. 80 ಮಾಡ್ರಿ ಅಂತ ಹೇಳ್ಬೇಕು ಅವ್ರಿಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು.